ನಮ್ಮ ಸರ್ಕಾರಕ್ಕೆ ಜನತೆ ಅಧಿಕಾರ ಕೊಟ್ಟಿರೋದು ಒಳ್ಳೆ ಕೆಲಸ ಮಾಡೋದಕ್ಕೆ. ಈ ವರದಿಗೆ ಯಾರು ಅಡ್ಡಿ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಅಡ್ಡಿ ಆತಂಕಗಳನ್ನೆಲ್ಲವನ್ನೂ ನಿವಾರಣೆ ಮಾಡಿ 5 ಸಮುದಾಯಗಳಿಗೆ ಒಂದು ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿದೆ. ಪರಸ್ಪರ ಸಮುದಾಯಗಳ ಮಧ್ಯೆ ಕೋಮು ದ್ವೇಷವನ್ನು ಹುತ್ತಾಕೋ ಕೆಲಸ ದಯವಿಟ್ಟು ಮಾಡಬೇಡಿ. ನಮ್ಮ ಅಂಕಿ ಸಂಖ್ಯೆಗಳು ಗೊತ್ತಾದ್ರೆ ನಿಮಗೇನು ಹೊಟ್ಟೆ ಉರಿ? ಯಾಕೆ ಹೆದರ್ತಾ ಇದ್ದೀರಿ? ಸರ್ಕಾರ ಜಾತಿ ಗಣತಿ ವರದಿಯನ್ನ ನಾಳೆ ಏನು ಜನತೆ ಮುಂದೆ ಇಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅಹಿಂದ ನಾಯಕರು ಸಭೆಯನ್ನು ಕೂಡ ಮಾಡಿರುವಂತದ್ದು. ನಾನೀಗ ಸದ್ಯ ಅನಂತಕುಮಾರ್ ಅವರು ನನ್ನೊಂದಿಗಿದ್ದಾರೆ, ನೇರವಾಗಿ ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಏನು ಜಾತಿ ಗಣತಿ ವರದಿಯ ಬಗ್ಗೆ ಒಂದಷ್ಟು ಪರ ವಿರೋಧ ಚರ್ಚೆ ಕೂಡ ಮಾಡ್ತಾ ಇರುವಂತದ್ದು. ಬಹುತೇಕವಾಗಿ ಬಿಜೆಪಿಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದರೆ ಜಾತಿ ಗಣತಿಯ ಬಗ್ಗೆ. ಬಿಜೆಪಿಯವರಿಗೆ ರಾಜ್ಯದ ಜನ ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಂತಂದು ಹೇಳಿದೆ. ಆದರೆ ಅವರು ಬಿಜೆಪಿಯ ಒಂದು ವಿರೋಧ ಪಕ್ಷದ ಸ್ಥಾನವನ್ನು ಒಂದು ನ್ಯಾಯಯುತವಾಗಿ ನಿರ್ವಹಣೆ ಮಾಡೋದ್ರ ಬದಲಾಗಿ ಅನಗತ್ಯವಾಗಿ ಈ ಶೋಷಿತ ಸಮುದಾಯಗಳ ವಿರುದ್ಧವಾಗಿರುವಂಥ ನಿಲುವುಗಳಿಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ತಮ್ಮ ಗೋರಿಯನ್ನು ತಾವೇ ತೋಡ್ಕೊತಾ ಇದ್ದಾರೆ ಅಷ್ಟೇ. ಇನ್ನು ಸರ್, ಸ್ವಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಮತ್ತೆ ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಈ ಒಂದು ವರದಿಯ ಬಗ್ಗೆ, ಜಾತಿ ಗಣತಿಯ ವರದಿಯ ಬಗ್ಗೆ. ನೋಡಿ, ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ಶಾಸಕರು ಮತ್ತು ಕೆಲವು ಸಚಿವರು ವರದಿಯ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಮಾಹಿತಿ ಕೊರತೆ ಇರೋ ಕಾರಣಕ್ಕಾಗಿ ಅದನ್ನು ಮಾತಾಡ್ತಾರೆ. ಯಾಕಂದರೆ ಯಾರಿಗೂ ಇಲ್ಲಿವರೆಗೂ ಆ ವರದಿಯ ಪ್ರತಿ ಸಿಕ್ಕಿಲ್ಲ. ಅಲ್ಲಿ ಹೊರಗಡೆ ಏನೋ ಒಂದಿಷ್ಟು ಮಾಧ್ಯಮಗಳಲ್ಲಿ ಅಲ್ಲಿ ಬಂದಂಥ ಯಾವುದೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂಥ ತುಣುಕುಗಳನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಶಾಸಕರು ಸಚಿವರಿಗೆ ನಾನು ವಿನಂತಿ ಮಾಡೋದಂದರೆ, ದೃಢೀಕೃತ ವರದಿಯ ಪ್ರತಿಯನ್ನು ಪಡೆದು ನೀವು ಅದನ್ನು ಸ್ಟಡಿ ಮಾಡಿ. ಅದರಲ್ಲಿ ಯಾವ ಪ್ಯಾರದಲ್ಲಿ, ಯಾವ ಪೇಜ್ನಲ್ಲಿ, ಯಾವ ಲೈನಲ್ಲಿ ಏನು ತಪ್ಪಿದೆ, ಯಾವ ಸಮುದಾಯಕ್ಕೆ ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ, ನಿಯಮಕ್ಕೆ ವಿರುದ್ಧ ಆಗಿದೆಯಾ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೊಂಡು ಅದನ್ನು ನೋಟ್ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ, ಮನೆ ಸಚಿವ ಸಂಪುಟಕ್ಕೆ ಅದನ್ನು ತಿಳಿಸ್ಲಿ. ತಪ್ಪಿದ್ರೆ ಅದನ್ನು ಸರಿ ಮಾಡೋದಕ್ಕೆ ಅವಕಾಶ ಇದೆ. ಅನಗತ್ಯವಾಗಿ ಬೀದಿಯಲ್ಲಿ ನಿಂತ್ಕೊಂಡು ನೀವು ವಿರೋಧ ಅಂತಂದು ಹೇಳೋದ್ರಿಂದ ಏನು ಲಾಭ ಆಗ್ತದೆ? ನಮ್ಮ ಸರ್ಕಾರಕ್ಕೆ ಜನತೆ ಅಧಿಕಾರ ಕೊಟ್ಟಿರೋದು ಒಳ್ಳೆ ಕೆಲಸ ಮಾಡೋದಕ್ಕೆ. ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಾಗ ಸರ್ಕಾರದಲ್ಲಿ ಏನಾದರೂ ಮಿಸ್ಟೇಕ್ಗಳಿದ್ರೆ ಅದನ್ನು ಸಲಹೆ ಕೊಡಬೇಕು ಹೊರತಾಗಿ ಬೀದಿಯಲ್ಲಿ ನಿಂತ್ಕೊಂಡು ವಿರೋಧ ಮಾಡೋದು ಸರಿಯಲ್ಲ. ಹಾಗಾಗಿ ಕಾಂಗ್ರೆಸ್ಸಿನಂಥ ಶಾಸಕರು ಮತ್ತೊಮ್ಮೆ ಅದನ್ನು ವರದಿಯನ್ನು ಓದಿ ಮಾತಾಡಲಿ, ಅನಗತ್ಯವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ಓಕೆ ಸರ್, ಇನ್ನು ಈ ಒಂದು ವರದಿಯ ಒಂದು ಪ್ರಕಾರವಾದ ಪರವಾಗಿ ಇವತ್ತು SC ST OBC ಕುರುಬ ಲಂಬಾಣಿಗೆ ಸುಮಾರು 50ಕ್ಕೂ ಹೆಚ್ಚು ಸಮುದಾಯಗಳ ಸಭೆಯನ್ನು ಕೂಡ ಕರೆದಿದ್ರಿ. 4 ನಿರ್ಣಯಗಳನ್ನು ಮಾಡ್ಕೊಂಡಿದ್ದೀರಾ. ಏನೇನಿದೆ ನಿರ್ಣಯ? ಯಾವ ರೀತಿಯಾಗಿ ಸರ್ಕಾರದ ಪರವಾಗಿ ನಿಲ್ತೀರಾ ಅಂತ ಹೇಳಿ ನೀವು. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುವಂಥ 101 ಜಾತಿಗಳು, ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಬರುವಂಥ 52 ಜಾತಿಗಳು, OBC ಲಿಸ್ಟಲ್ಲಿ ಬರುವಂಥ 200ಕ್ಕೂ ಹೆಚ್ಚು ಜಾತಿಗಳು ಮತ್ತು ಎಲ್ಲ ಅಲ್ಪ ಸಮುದಾಯದ ಪಂಗಡಗಳ ಜನ ಇವತ್ತು ಸಂಘಟನೆಗಳ ಜನ ಇವತ್ತು ಮೀಟಿಂಗ್ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಏನು ಈ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿದೆ, ಇದನ್ನು ಸ್ವಾಗತ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಹೇಳಿದ್ದೀವಿ. ಈ ವರದಿಗೆ ಯಾರು ಅಡ್ಡಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಅಡ್ಡಿ ಆತಂಕಗಳನ್ನೆಲ್ಲವನ್ನೂ ನಿವಾರಣೆ ಮಾಡಿ ಇದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಇವತ್ತು ನಿರ್ಣಯ ಮಾಡಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸ್ತೀವಿ. ಇದನ್ನು ವಿರೋಧ ಮಾಡೋರಿಗೆ ಮನವರಿಕೆ ಮಾಡಬೇಕನ್ನೋ ಕಾರಣಕ್ಕಾಗಿ ತಕ್ಷಣದಲ್ಲಿ ಶಾಸಕರ ಸಚಿವರನ್ನ ಭೇಟಿ ಮಾಡಿ ಮನವರಿಕೆ ಮಾಡಿಕೊಡ್ತೀವಿ. ಅವರು ಮನವರಿಕೆ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಘೆರಾವ್ ಬುದ್ಧಿವಾದ ಕಲಿಸುವಂಥ ಮಾಡ್ತೀವಿ. ಮತ್ತು ನಮ್ಮ ಜನ ಸಮುದಾಯಗಳಿಗೆ ಜಾಗೃತಿ ಮೂಡಿಸುವ ಕಾರಣಕ್ಕಾಗಿ ವಿಭಾಗ ಮಟ್ಟದಲ್ಲಿ ಜಾಗೃತಿ ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರ 5 ಸಮುದಾಯಗಳಿಗೆ ಒಂದು ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದ್ದೀವಿ. ಈಗ ಜಾತಿ ಗಣತಿಯ ಬಗ್ಗೆ ಮನವರಿಕೆ ಮಾಡ್ತೀನಿ ಅಂತ ಹೇಳಿದರೆ ಯಾವ ರೀತಿಯಾಗಿ ಮನವರಿಕೆ ಮಾಡ್ತೀರಾ? ಮನೆಗೆ ಹೋಗಿ ಗಿರಾವ್ ಹಾಕ್ತೀನಿ ಅಂತ ಹೇಳಿದರೆ ಫಸ್ಟ್ ಮನವರಿಕೆನ ನೀವು ಯಾವ ಆಯಾಮದಲ್ಲಿ ಮನವರಿಕೆ ಮಾಡ್ತೀರಾ ಅಂತ? ಇಲ್ಲ, ಮನವರಿಕೆ ಯಾವ ರೀತಿಯಲ್ಲಿ ಮಾಡ್ತೀವಿ ಅಂದರೆ, ಮಾನ್ಯ ಕಾಂತರಾಜ್ ಅವರ ನೇತೃತ್ವದ ಆಯೋಗ, ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಅಂತ ಕೊಟ್ಟಿರುವಂಥ ಈ ವರದಿ ಇದೆಯಲ್ಲ, ಈ ವರದಿಯಲ್ಲಿ ಏನು ಮಿಸ್ಟೇಕ್ ಇದೆ ಅಂತಂದೇಳಿ ತಿಳಿದು ಮಾತಾಡದೆ ಅನಗತ್ಯವಾಗಿ ಇದು ಆ ಸಮುದಾಯದ ವಿರುದ್ಧ ಆಗಿದೆ, ಈ ಸಮುದಾಯದ ವಿರುದ್ಧ ಆಗಿದೆ, ಪರಸ್ಪರ ಸಮುದಾಯಗಳ ಮಧ್ಯೆ ಕೋಮು ದ್ವೇಷವನ್ನು ಹುತ್ತಾಕೋ ಕೆಲಸ ದಯವಿಟ್ಟು ಮಾಡಬೇಡಿ. ನಿಮಗೇನಾದರೂ ನಿರ್ದಿಷ್ಟ ಪ್ರಶ್ನೆಗಳಿದ್ದರೆ ಅದನ್ನು ಬರೆದು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ. ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತದೆ. ಅದಕ್ಕೆ ಸಚಿವ ಸಂಪುಟದ ಜವಾಬ್ದಾರಿ ಅದನ್ನು ಮಾಡ್ತದೆ. ಅದರ ಬದಲಾಗಿ ಬೀದಿ ಗಲಾಟೆಗಳನ್ನು ಮಾಡಬೇಡಿ ಅಂತಂದು ಹೇಳಿ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದ್ದೀವಿ. ಆ ಕೆಲಸವನ್ನು ಮುಂದೆ ಮಾಡ್ತೀವಿ. ಈಗಾಗಲೇ ಬಹುತೇಕ ಕೆಲವೊಂದು ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಕಾಂಗ್ರೆಸ್ನ ಈ ಒಂದು ಜಾತಿ ಗಣತಿಯ ವರದಿಯನ್ನು ನಾವು ವಿರೋಧವನ್ನು ಮಾಡ್ತೀವಿ, ಏಪ್ರಿಲ್ 17 ನಂತರ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಕೆಲವೊಂದು ಸಮುದಾಯದವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕಾಂತರಾಜ್ ಅವರ ಆಯೋಗ ರಚನೆ ಆಗಿದ್ದೇ ಅಹಿಂದ ಸಮುದಾಯಗಳ ಹೋರಾಟಗಳಿಂದ. ಕಾಂತರಾಜ್ ಅವರು ಇದಿಷ್ಟು ಬೇಗ ವರದಿ ಕೊಡೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಹೋರಾಟದಿಂದನೇ. ಆ ಹೋರಾಟ, ಅವರ ವರದಿಯನ್ನು ತಿರಸ್ಕಾರ ಮಾಡಿದ್ರು ಕುಮಾರಸ್ವಾಮಿಯವರು. ಮತ್ತೆ ಆ ವರದಿಯನ್ನು ಸ್ವೀಕಾರ ಮಾಡಬೇಕಂತದ್ದು ಅಹಿಂದ ಸಮುದಾಯಗಳೇ ಹೋರಾಟ ಮಾಡಿದ್ದು. ಜಯಪ್ರಕಾಶ್ ಹೆಗಡೆ ಅವರು ಅತಿ ಬೇಗ ಇದನ್ನು ಮಂಡಿಸಬೇಕಂತಂದೇಳಿ ನಮ್ಮ ಹೋರಾಟದಿಂದನೇ, ನಮ್ಮ ಹಕ್ಕೊತ್ತಾಯದಿಂದನೇ ವರದಿ ಸ್ವೀಕಾರ ಆಗಿರೋದು. ಹಾಗಾಗಿ
ಯಾರ್ದೋ ಹೋರಾಟಗಳಿಗೆ ಹೆದರಿ ನಾವು ಅಹಿಂದ ಸಮುದಾಯಗಳು ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಈ ವರದಿ ಅನುಷ್ಠಾನ ಆಗಿ ಈ ಸಮುದಾಯಗಳಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋದು ನಮಗೆ ಗೊತ್ತಿದೆ. ಹೋರಾಟವನ್ನು ನಮಗೆ ಕಲಿಸ್ಕೊಡ್ಬೇಕಾಗಿದೆ. ಈ ನ್ಯಾಯ ಪಡೆದಿರೋದೇ ಹೋರಾಟ ಮಾಡಿ ನಾವು. ಸಾಮಾಜಿಕ ನ್ಯಾಯ ಬೇಕಾಗಿರೋದು ಹೋರಾಟದ ಕಾರಣಕ್ಕಾಗಿ. ಹಾಗಾಗಿ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧರಿದ್ದೀವಿ. ಇನ್ನು ಏನು ಜಾತಿ ಗಣತಿಯ ವರದಿಯ ಪ್ರಕಾರವಾಗಿ ಈಗಾಗಲೇ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಂಕಿಅಂಶಗಳು ಹರಿದಾಡ್ತಿದೆ. ಎಲ್ಲ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಂಖ್ಯೆಗಳು ಜಾಸ್ತಿ ಇದೆ ಅನ್ನುವ ಉದ್ದೇಶಕ್ಕಾಗಿ ನೀವು ಸರ್ಕಾರದ ಪರವಾಗಿ ನಿಲ್ತಾ ಇದ್ದೀರಾ ಅಥವಾ ಏನು ಅಂತ? ನೋಡಿ, ಎಲ್ಲೋ ಒಂದು ಕಡೆ ಅಂತಂದು ಹೇಳಕ್ಕಾಗಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ರಾಜ್ಯದ ಸಮೀಕ್ಷೆಯು ಹೇಳುತ್ತೆ, ದೇಶದಲ್ಲಿ ಪ್ರತಿ ವರ್ಷ ಆಗಿರುವಂಥ ಸಮೀಕ್ಷೆಯಲ್ಲೂ ಹೇಳುತ್ತೆ. ಈಗ ಸಮಸ್ಯೆ ಇರೋದು ಅಹಿಂದ ಸಮುದಾಯಗಳನ್ನು ಕತ್ಲಲ್ಲಿ ಇಟ್ಬಿಟ್ಟಿದ್ದಾರೆ. ಅಹಿಂದ ಸಮುದಾಯಗಳ ಸಂಖ್ಯೆ, ಅವರ ಸ್ಥಿತಿಗತಿಯನ್ನು ಹೊರಗಡೆ ಬರೆದೋರ ರೀತಿಯಲ್ಲಿ ಅದನ್ನು ಕತ್ತರಿ ಹೆಚ್ಚುಕೋ ರೀತಿಯಲ್ಲಿ ಹೆಚ್ಚುತ್ತಾ ಇದ್ದಾರೆ. ಹಾಗಾಗಿ ಅಹಿಂದ ಸಮುದಾಯಗಳು ಎಲ್ಲೋ ಒಂದಾಗಿದ್ದೀವಿ. ಹಿಂದುಳಿದವರ ಪರವಾಗಿ ನಾವು ನಿಂತಿದ್ದೀವಿ, ದಲಿತರ ಪರವಾಗಿ ಅವರು ನಿಂತಿದ್ದಾರೆ. ಹಾಗಾಗಿ ಅಂಕಿ ಸಂಖ್ಯೆ ಗೊತ್ತಾದ್ರೆ ನಿಮಗೇನು ಸಮಸ್ಯೆ? ಯಾಕೆ ನಮ್ಮ ಅಂಕಿ ಸಂಖ್ಯೆಗಳು ಗೊತ್ತಾಗಬಾರ್ದು? ನಮ್ಮ ಅಂಕಿ ಸಂಖ್ಯೆಗಳು ಗೊತ್ತಾದ್ರೆ ನಿಮಗೇನು ಹೊಟ್ಟೆ ಉರಿ? ಯಾಕೆ ಹೆದರ್ತಾ ಇದ್ದೀರಿ? ಹಿಂದುಳಿದವರ ದಲಿತರ ಅಂಕಿ ಸಂಖ್ಯೆಗಳು ಗೊತ್ತಾಗಬಾರ್ದು ಅಂತ ನಿಮಗೆ ಯಾಕೆ ಭಯ? ನಿಮ್ಮದು ನಾವು ತಿಂದಾಕ್ಬಿಟ್ಟಿದ್ವಾ? ಇಲ್ವಲ್ಲ. ಯಾರು ಯಾರ್ದನ್ನು ತಿನ್ನಬೇಕಾಗಿಲ್ಲ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ಸಾಮಾಜಿಕ ನ್ಯಾಯ ಬರ್ಬೇಕಂತಂದ್ರೆ ಇಲ್ಲಿ ಎಲ್ಲರ ಸ್ಥಿತಿಗತಿಗಳು ಗೊತ್ತಾಗಬೇಕಂತಂದ್ರೆ ಈ ವರದಿ ಬಹಿರಂಗ ಆಗಬೇಕಷ್ಟೇ. ಇದಿಷ್ಟು ಅನಂತ್ ಕುಮಾರ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.